ಕಾಫಿ ತಗೋ. ಇನ್ನು ನಂಜುಗುಡಿ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಹೌದಮ್ಮ, ಜೊತೆಗಿದ್ಕೊಂಡು ಅನುಮಾನ ಬರ್ದಿರೋ ಥರ ನಡ್ಕೊಂಡ್ಬಿಟ್ಟ. ಅದನ್ನ ಮರ್ಯಾದಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಜಾನಕಿ ಹೇಗೆ? ಅವಳಿಗೆ ಕೃಷ್ಣನ ಬಗ್ಗೆ ಗೊತ್ತಾಗೋವರೆಗೂ ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟೊಂದು ಪ್ರೀತಿಸ್ತಾಳೆ. ಕೃಷ್ಣ ವಿಷು ಒಬ್ನೇ ಅನ್ನೋದು ಗೊತ್ತಾಗಿದೆ. ಆದ್ರೆ ಜಾನಕಿಗೂ ರಾಧಿಕಾಗೂ ಈ ವಿಷಯ ಗೊತ್ತಿಲ್ಲ. ನಂಜುಗುಡಿಗೆ ಹೇಗೆ ಗೊತ್ತಾಯ್ತು ಅಂತ ನನಗೂ ಗೊತ್ತಾಗ್ತಿಲ್ಲ. ಅವನೇ ಚಕೋರಿಗೆ ಹೇಳಿದ. ಯಾವ ವಿಷಯ ಎಲ್ರಿಗೂ ಗೊತ್ತಾಗಬಾರ್ದು ಅನ್ಕೊಂಡಿದ್ವೋ ಆ ವಿಷಯ ಈಗ ಎಲ್ರಿಗೂ ಗೊತ್ತಾಗೋಗಿದೆ. ಹೇಗೆ? ನನಗೂ ಅರ್ಥ ಆಗ್ತಾ ಇಲ್ಲಮ್ಮ. ಈ ವಿಚಾರನ ಚಕೋರಿ ಜಾನಕಿಗೆ ಹೇಳಿದ್ರೆ ಏನ್ ಮಾಡ್ತೀಯಾ? ಈಗಾಗಲೇ ಹೇಳಿದಾಳೆ. ಆದ್ರೆ ಪ್ರಯೋಜನ ಇಲ್ಲ. ಅವಳು ಅದನ್ನ ನಂಬಿಲ್ಲ. ವಿಷ್ಣುನೇ ಕೃಷ್ಣ ಅಂತ ಗೊತ್ತಾಗುವವರೆಗೂ ಅವಳು ನಮ್ಮ ಜೊತೆ ಇರ್ತಾಳೆ. ಗೊತ್ತಾದ್ಮೇಲೆ ಖಂಡಿತ ಬದಲಾಗ್ತಾಳೆ. ಹೌದು, ಆ ವಿಷಯ ಅವಳಿಗೆ ಗೊತ್ತಾದ್ರೆ ಖಂಡಿತ ಅವಳು ನಮಗೆ ತಿರುಗಿ ಬೀಳ್ತಾಳೆ. ಹರಿತಾ ಇರೋದು ದೇಸಾಯಿ ಮನೆ ರಕ್ತ. ಸೆಂಟಿಮೆಂಟ್ಗಳು ಜಾಸ್ತಿ. ಖಂಡಿತ ಬದಲಾಗ್ತಾಳೆ. ಗೊತ್ತಾಗದೇ ಇರೋ ಥರ ಏನು ಮಾಡೋದು ಅನ್ನೋದೇ ನನಗೆ ಯೋಚನೆ ಆಗಿಲ್ಲ. ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸದ್ಯಕ್ಕೆ ಆ ಮನೆಯಿಂದ ಒಬ್ಬರನ್ನ ಕಿಡ್ನಾಪ್ ಮಾಡಬೇಕು. ಏನು? ಕಿಡ್ನಾಪ್ ಮಾಡೋದಾ? ಹೌದು, ನಮ್ಮ ಹತ್ರ ಬೇರೆ ದಾರಿನೇ ಇಲ್ಲ. ಮೈತ್ರಿ ವಿಚಾರಕ್ಕೆ ಬಾಯಿ ಮುಚ್ಕೊಂಡಿರ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಆ ಮನೆಯಿಂದ ಯಾರನ್ನ ನಮ್ಮ ಕಿಡ್ನಾಪ್ ಮಾಡೋದು? ಮೇಡಮ್, ಬಾ ಒಳಗೆ. ಅಮ್ಮ, ಇವನ್ಯಾಕೆ ಇಲ್ಲಿಗೆ ಬಂದ? ನಾನೇ ಬರೋಕ್ ಹೇಳಿದ್ದು. ಇವನ್ ಇಲ್ಲಿದ್ರೆ ತೊಂದರೆ. ಇವನ್ ಇಲ್ಲಿದ್ದಾನೆ ಅಂತ ಅವ್ರೇನು ಕಂಪ್ಲೇಂಟ್ ಆಗಿ ಕೊಡ್ತಾರೆ? ಮುಂದೆ ನಮ್ಮ ಕೆಲಸನ ಇವನ್ ಕೈಯಲ್ಲೇ ಮಾಡಿಸೋಣ. ಹೌದು, ಯಾರನ್ನು ಕಿಡ್ನಾಪ್ ಮಾಡೋದು? ಸೌಪರ್ಣಿಕ ಅವರನ್ನಂತೆ. ಅಮ್ಮ, ಏನು ಹೇಳ್ತಾ ಇದ್ದೀರಾ? ಇದು ನಮ್ಮ ಕೊನೆ ಪ್ರಯತ್ನ. ನೀನು ಪಟ್ಟಕ್ಕೆ ಏರಿದ ಮೇಲೆ ಅದಕ್ಕೇನೇನು ಮಾಡೋದು ಅಂತ ಯೋಚನೆ ಮಾಡೋದು. ನನ್ಗೆ ಯಾಕೆ ತುಂಬಾ ರಿಸ್ಕ್ ಅನಿಸ್ತಾ ಇದೆ. ನಮ್ಮ ಮುಂದೆ ಬೇರೆ ದಾರಿನೇ ಇಲ್ಲ.